ನಾನು ಅದು ಮಾಡಬೇಕು ಅಂತ ಹೇಳಿ ಹೊರಟೆ ಅಂತ ಹೇಳ್ತಾರಲ್ಲ, ಅವ್ರು ಮಾಡೋಕ್ಕಾಗಲಿಲ್ಲ, ನಾನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ನಾನು ಮಾಡೋಕ್ಕೆ ಹೊರಟಿದ್ದಾಗ ವಿಧಾನಸಭೆ ಕಲಾಪದಲ್ಲಿ ವಿರೋಧ ಮಾಡಿದ್ದಾರೆ ಯಾರು? ಇದಾಗಬಾರ್ದು ಅಂತ ಹೇಳಿದ್ದಾರೆ ಯಾರು? ಆಗ ನಿಮಗೆ ಅದು ಹೇಳೋದಕ್ಕೆ ಅವತ್ತು ಯಾರು ನಿಮಗೆ ಜ್ಞಾನೋದಯ ಕೊಟ್ಟವರು ಮಾಡಬಾರ್ದು ಇದನ್ನು ಅಂತೇಳಿ? ಈಗ ಮಾಡಿ ಅಂತೇಳಿ ಯಾರು ಜ್ಞಾನೋದಯ ಕೊಟ್ಟವರು ಕೇಳ್ತಕ್ಕಂಥದ್ದು ನಾನು ಇವರಿಗೆ. ಎಲ್ಲಿ ಅಲ್ಲಿ ಯಾರು ಒಪ್ಕೊಂಡಿದ್ದಾರೆ ಜಮೀನು ಕೊಡೋದಕ್ಕೆ? ಯಾರು ಕೊಟ್ಟವ್ರು ಹೇಳಿ? 4,500 ಜನ ಅರ್ಜಿ ಹಾಕಿದವ್ರು ಇನ್ನೂ ಉತ್ತರ ಕೊಡಲಿಲ್ಲ. ಇವರು ವಿರೋಧ ಮಾಡಿ ಅರ್ಜಿ ಹಾಕಿದವ್ರಿಗೆ ಉತ್ತರ ಕೊಟ್ಟಿಲ್ಲ. ಇವರು ಇದು ಕತೆ ಹೇಳ್ಕೊಂಡು ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಈಗ ನಾನು ಇವತ್ತು ರೈತರುಗಳು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಹೇಳಿ. ಈಗ ಇವ್ರಿಗೆ ಯಾಕೆ ಜ್ಞಾನೋದಯ ಆಯಿತು? ಒಂದು ಇವ್ರಿಗೆ ಹೇಳೋದು, ಯಾವಾಗ ಆಗಸ್ಟ್ 1ನೇ ತಾರೀಕು ನಾನು ಉತ್ತರ ಕೊಟ್ಟಿದ್ದೀನಿ ಅಸೆಂಬ್ಲಿ ಒಳಗೆ, ದಯವಿಟ್ಟು ಜನತೆ ಮುಂದೆ ಇಡೀ ರಾಜ್ಯ ಜನತೆ ಮುಂದೆ. ಆಗಸ್ಟ್ 1ನೇ ತಾರೀಕು ಇವರುಗಳ ಒಂದು ವಿರೋಧ ಏನಿತ್ತು, ಬೆಂಗಳೂರು ಸುತ್ತಮುತ್ತ ಈ ನಂದಗುಡಿ ಯಾವ್ಯಾವುದೋ ಹೇಳಿ ಚರ್ಚೆ ಮಾಡಿದಲ್ಲ HCZ ಬಗ್ಗೆ, ಅವತ್ತು ಇದು ಆಗಬಾರ್ದು ಅಂತ ಹೇಳಿದ್ರಲ್ಲ ಪ್ರಾಜೆಕ್ಟು. ಎಸ್, ನಾನು ಆಗಸ್ಟ್ 1 ವಿಧಾನಸಭೆಯಲ್ಲಿ ಬಿಡದಿ ಟೌನ್ಶಿಪ್ಪನ್ನು ಮಾಡ್ತಕ್ಕಂಥದ್ದನ್ನು ಕೆಲಸ ನಿಲ್ಲಿಸ್ತೀವಿ ಅಂದೆ. ಟೌನ್ಶಿಪ್ ಮಾಡಲ್ಲ ಅಂದೆ. ಆಗಸ್ಟ್ 15ನೇ ತಾರೀಕು 2007 ಸ್ವಾತಂತ್ರ್ಯ ದಿನಾಚರಣೆ. ಅವತ್ತು ನಾನು ಏನು ಭಾಷಣ ಮಾಡಿದ್ದೇನೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಾಣಿಕ್ ಷಾ ಗ್ರೌಂಡ್ನಲ್ಲಿ ತೆಗೆದು ನೋಡಿ. ಈ ಒಂದು ಬಿಡದಿ ಟೌನ್ಶಿಪ್ಪಿಗೆ ಇವರೇನು ವಿರೋಧ ಮಾಡಿದ್ರು, ನಂದಗುಡಿ ಟೌನ್ಶಿಪ್ಪಿಗೆ ಏನು ವಿರೋಧ ಮಾಡಿದ್ರು, ನಾನು ಆಗಸ್ಟ್ 15ನೇ ತಾರೀಕಿನ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ವಿಶ್ವೇಶ್ವರಯ್ಯ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಹೀಗೆ 5 ಬಡಾವಣೆಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ BDAಯಿಂದ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡಿದ್ದೇನೆ.